ನೋಡಿ ಇಷ್ಟೆಲ್ಲ ಆಗೈತೆ. ಪಿಯಾನ ನೋಡಿ ಹೊಗೆ ಆಗುತ್ತೆ ಅಂದ್ಬಿಟ್ಟು ಹೆಂಗ್ ಮುಚ್ಕೊಂಡವಳೆ. ಕಾಣಿಸ್ತಾನೆ ಇಲ್ಲ ಏನು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಏನಂದರೆ ವೆಲ್ಕಮ್ ಮಾಡಿದ್ದೀರಾ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದರೆ ಏನೂ ಹಾಕೋದಕ್ಕಾಗಲ್ಲ, ನಿಮಗೂ ಗೊತ್ತಾಗಲ್ಲ. ಸೊ ಏನಂತ ಅಂದರೆ, ನಾನು ಈ ವಿಡಿಯೋ ಫುಲ್ ನೋಡಿ ನಿಮಗೆ ಯಾಕೆ ನಾನು ತಮ್ಲೈನಲ್ಲಿ ಆ ಥರ ಹಾಕಿದ್ದೀನಿ, ಸ್ಟಾರ್ಟಿಂಗಲ್ಲಿ ಆ ಥರ ಹಾಕಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದರಲ್ಲೇ. ಸೊ ಸ್ಟಾರ್ಟಿಂಗ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ, ಬಟ್ ಇದು ತುಂಬ ಯೂಸ್ಫುಲ್ ಅನಿಸುತ್ತೆ. ಪ್ರತಿಯೊಬ್ಬರೂ ಈ ವಿಡಿಯೋ ನೋಡಲೇಬೇಕು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ನ ಅಟ್ಯಾಚ್ ಮಾಡಿದ್ದೀನಿ ನಾನು. ಸೊ ಫುಲ್ ನೋಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ. ಲೈಕ್ ಬೇಡ, ಇಷ್ಟ ಆದರೆ ಮಾಡ್ಬೋದು, ಬಟ್ ಶೇರ್ ಅಂತೂ ಆದಷ್ಟು ಮಾಡಿ. ಒಬ್ಬರಿಂದ ಒಬ್ರಿಗೆ ಯೂಸ್ ಆಗುತ್ತೆ ಅಂತ ಅಷ್ಟೇ ನನ್ನ ಅನಿಸಿಕೆ. ಸೊ ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸಾರಕ್ಕಿಗೆ ಹೋಗಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದೆ. ಆಮೇಲೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಅದು ಎಲ್ಲಿಂದ ಎಲ್ಲಿಗೋ ಹೋಯಿತು. ಸೊ ನೋಡಿ ಫುಲ್ ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ಇವಾಗ ತರಕಾರಿ ತೊಗೊಂಡು ಬಂದಿದ್ದೀನಿ. ಮನೇಲಿ ಇತ್ತು, ಆದರೂ ಕೂಡ ತಂದೆ ಇಲ್ಲಿ ಅಂದ್ಬಿಟ್ಟು ಬೀನ್ಸ್ ಒಂದು ಸ್ವಲ್ಪ ಇತ್ತು ಅಷ್ಟೇ. 140, 160, 200 ರೂಪಾಯಿವರೆಗೂ ಇದ್ದಿದ್ದು ಬೀನ್ಸ್ ಇವಾಗ 80 ರೂಪಾಯಿಗೆ ಬಂದಿದೆ. ಇದು 80 ರೂಪಾಯಿ ಅಂತ ಕೆಜಿ 40 ರೂಪಾಯಿ ಕೊಟ್ಟು ತೊಗೊಂಡೆ. ಆಮೇಲೆ ಪಪ್ಪಾಯಿ ತೊಗೊಂಡೆ. ಪಪ್ಪಾಯಿ ಬಗ್ಗೆ ಹೇಳೋದಾದರೆ, ಏನು ಮಾಡಿದ್ರು ನಾನು ಪಪ್ಪಾಯಿ ಬೇಕು ಅಂತಷ್ಟೇ ಸ್ವಲ್ಪ ಒಂದು ಹಣ್ಣಾಗಿರಲಿ ಇವತ್ತು, ಇನ್ನೊಂದು ಕಾಯಿ ಥರ ಇರಲಿ ಅಂದೆ. ಅವರೇ ಎತ್ಬಿಟ್ಟು ತಕ್ಕಡಿಗೆ ಹಾಕ್ಬಿಟ್ರು. ಸೊ ನಾನು ಮೊಟ್ಟೆ ಇಲ್ಲ, ಅದು ಟಚ್ ಮಾಡಿದ್ರೆ ಫುಲ್ ಪಿಚ್ಕ ಅಂತ ಇತ್ತು. ನಾನು ನೋಡಿಲ್ಲ ಅವಾಗ. 2 ಕಾಯಿ ನಾನು ಆರಿಸ್ಬಿಟ್ಟು ಹಾಕ್ತೆ. ಮನೆಗೆ ಬಂದು ನೋಡಿದ್ರೆ ಹಿಂಗೆ ಫುಲ್ ಪಿಚ್ಕ ಅಂತ ಇತ್ತು. ಅದನ್ನ ನೀವು ಒರಿಯೋಕ್ಕೆ ಕೂಡ ಆಗಲ್ಲ, ಹಂಗಿತ್ತು ಹಣ್ಣು. ಸೊ ಮತ್ತೆ ಹೋಗಿ ನಾನು ಚೇಂಜ್ ಮಾಡಿಸ್ಕೊಬಂದೆ. ಹೆಂಗಿರೋ ನಮ್ಮ ಮನೆಗೆ ಸಾರಕ್ಕಿ ಹತ್ರನೇ ಹೋದರೆ ಹೋಗಲಿ ಅಂದ್ಬಿಟ್ಟು. ಸೊ 3 ಬಂದಿದೆ 50 ರೂಪಾಯಿ, 1.5 kg. ಕೊತ್ತಂಬರಿ ಸೊಪ್ಪತ್ತು ಗಗನಕ್ಕೆ ಹೇಳ್ಬಿಟ್ಟಿತ್ತು. ಸೊ ಕೊತ್ತಂಬರಿ ಸೊಪ್ಪು ನೋಡಿ, ಇಷ್ಟು ನಾಟಿ ಕೊತ್ತಂಬರಿ ಸೊಪ್ಪು 20 ರೂಪಾಯಿ. ಆಮೇಲೆ ಮೂಲಂಗಿ ಸಿಕ್ಕಾಬಿಟ್ಟೆ ಫ್ರೆಶ್ ಆಗಿದೆ. ಇದು 60 ರೂಪಾಯಿ kg, 50 ರೂಪಾಯಿ kg. ನಾನು ಅರ್ಧ kg ತೊಗೊಂಡೆ. ಇದಂತೂ ಮೋಸ ಅನ್ನಿಸ್ತು. ತಕ್ಕಡಿ ಏನಾಗಿದೆ ಏನೋ ಗೊತ್ತಿಲ್ಲ. ಇದು ಕೂಡ 50 ರೂಪಾಯಿ kg. ನೋಡಿದ್ರೆ ಇಷ್ಟೇ ಬಂದಿದೆ. ಆಮೇಲೆ ತೊಂಡೆಕಾಯಿ, ನಾನು ತುಂಬ ದಿನ ಆಗೋಗಿತ್ತು. ನನ್ನ ತೊಂಡೆಕಾಯಿ ಅಂದರೆ ತುಂಬ, ಎಲ್ಲ ತರಕಾರಿನೂ ಇಷ್ಟ, ಬಟ್ ತೊಂಡೆಕಾಯಿ ತಿಂದು ಸುಮಾರು ವರ್ಷನೇ ಆಗೋಯ್ತು ಅನಿಸುತ್ತೆ. ಸೊ 40 ರೂಪಾಯಿ kg ಅಂದರೆ 3/4 kg ತಂದಿದ್ದೀನಿ. ಇದೇ ಸುಮಾರು ಆಗುತ್ತೆ ನನಗೆ. ಸೊ ತೊಂಡೆಕಾಯಿ ಪಲ್ಯ ಮಾಡಬೇಕು. ಮಾಡಿದ್ರೆ ನಾನು ರೆಸಿಪಿ ನೋಡಿಸ್ತೀನಿ. ಇದೆಲ್ಲ ಮೂಲಂಗಿ. ನೆಕ್ಸ್ಟು ಇದು ಅಷ್ಟೇ, ಕೀರೆ ಸೊಪ್ಪು 20 ರೂಪಾಯಿ ಕಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ, ಕಟ್ಟು 20 ರೂಪಾಯಿ. ಆಮೇಲೆ 1/4 kg ಹಸಿಮೆಣಸಿಗೆ ತೊಗೊಂಡೆ, 20 ರೂಪಾಯಿ. ಸೊ ಇಷ್ಟು ತೊಗೊಂಡು ಬಂದಿದ್ದೀನಿ. ಟೋಟಲಾಗಿ 200 ರೂಪಾಯಿ ತೊಗೊಂಡೋಗಿದೆ. 200 ರೂಪಾಯಲ್ಲೇ ತರಬೇಕು ಅಂತ, ಆದರೆ 220 ರೂಪಾಯಿ ಆಯಿತು. ಸೊ 220, 230 ರೂಪಾಯಿ ಆಯಿತು. 30 ರೂಪಾಯಿ ಎಕ್ಸ್ಟ್ರಾ ಆಯ್ತು ಅಷ್ಟೇ. ಬಟ್ ಫ್ರೆಶ್ ಆಗಿದೆ ತರಕಾರಿ ಎಲ್ಲ, ತುಂಬ ಇಷ್ಟ ಆಯಿತು. ಸದ್ಯಕ್ಕೆ ಇನ್ನೊಂದು ವಾರ ತರಕಾರಿ ತರಲ್ಲ ನಾನು. ಸೊ ಇಷ್ಟ ಆಗಿದೆ. ವಾಂಗಿಬಾತ್ ಬಿಸಿ ಎಲ್ಲ ಆರೋಗಿರೋ ವಾಂಗಿಬಾತು. ಯಾಕೆಂದರೆ ಬೆಳಗ್ಗೆ 7 ಗಂಟೆಗೆ ಮಾಡಿರೋಂಥ ವಾಂಗಿಬಾತ್. ಟೇಸ್ಟ್ ಮಾಡಿ ನೀರು ಕೊಡ್ತೀನಿ. ಚೆನ್ನಾಗಿದೆಯಾ? ಇದು ಬೇರೆ ಥರ ವಾಂಗಿಬಾತು. ಹೇಳ್ತೀನಿ, ನೀರು ಕೊಟ್ಬಿಟ್ಟು ಇಲ್ಲಾಂದ್ರೆ ಹೊಡೆದಾಕ್ಬಿಡ್ತೀಯ. ಇದೆಲ್ಲ ಹಿಂಗೆ ತಿಕ್ಕಬೇಕು. ಜನ ನೋಡ್ತಾರ, ಜನ ಕಾಣಿಸ್ತಾನೆ ಇಲ್ಲ ಏನು. ಕರೆಂಟ್ ಎಲ್ಲ ಓಡೈತ. ಸಾಕೆಟೇ ಹೋಗ್ಬಿಟ್ಟಿದ್ಯಲ್ಲಣ್ಣ. ಅದೆಕ್ಕ ಇದು ಸಾಂಬಾರ್ ಪುಡಿ ಘಾಟ್. ಚೆಲ್ಲಾಗ್ತೈತೆ ಇಟ್ಕೊಳ್ಳೋಣ ಮರ. ಅದೇ ಘಾಟು. ಸಾಕು. ಓಯ್ ಮಗ ಇದಿರ್ಬೇಕು. ಕರೆಂಟ್ ಹೊಡಿತೈತೆ, ಅವ್ನು ಹೊಡಿತು ಪಾಪ.
ಹರಿ 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 ಬರೀ ಮೋಡ್ರೆ ಇದಾರ ನಮ್ಮ ಮಿಕ್ಸಿನಲ್ಲಿ. ಅದೇ ಅದೇ ಹೊಡೆದಿದ್ದೀನಿ ಅದೇ ಹೊಡೆದಿದ್ದಾರೆ ಮಿಕ್ಸಿ ಅಂತ ಮಿಕ್ಸಿ ಇಲ್ಲದೆ ಓಟೈತೆ ಅಣ್ಣ ಫಸ್ಟ್ ಸ್ವಿಚ್ ತೆಗಿ ಆಫ್ ಮಾಡಿದ್ದೀನಿ ಇದೆಲ್ಲ ಪೂಜೆ ಮಾಡಿ ಅಲ್ಲೇನು ಇರಲಿಲ್ಲ. ಮೋಟ್ರ್ ಐತೆ ಮತ್ತೆ ಎಲ್ಲ போயிட்டு ಹೊಡೆದಾಕಿಲ್ಲ ಅಂದಿದ್ರೆ ಅಷ್ಟೇ ಕತೆ. ಈ ಅಕ್ಕ ಅದು ಇಲ್ಲ ಅಂದಿದ್ರೆ ಅಷ್ಟೇ ಇವತ್ತು ಮನೆ ಕತೆ. ಆಚೆ ಹಾಕೊಂಡು ಇಲ್ಲೇ ಮಿಕ್ಸಿ ನೋಡ್ತಾ ಮಿಕ್ಸಿ ಆಗಿರೋ ನೋಡಿ. ನಾ ಏನ ಬಟ್ಟೆ ಅಷ್ಟಕ್ಕೇನೋ ವಾಶ ಹೊಡಿತೈತೆ ಅಂತ. ಏನ್ ಗೊತ್ತಾಗಿರೋದು ಮಿಕ್ಸಿ ಆನ್ ಮಾಡಿದ್ದಾರೆ ಲೋಕಲ್ ಮಿಕ್ಸಿ ಏನೋ ಸ್ವಿಚ್ ಇದೆ ಹಿಂಗೆ ಮೇಲ್ಗಡೆ ಸ್ವಿಚ್ ಬಿಡ್ತಿಲ್ಲ ಏನೋ ಯೂಸ್ ಮಾಡಿದಾಗ ಮಾತ್ರ ಆನ್ ಮಾಡೋದು ಎಲೆಕ್ಟ್ರಿಕಲ್ ನೋಡಿ ಈ ಥರ ಐಟಮ್. ಬರೀ ಮೋಟ್ರ್ ಮಾತ್ರ ಕಾಣಿಸ್ತೈತೆ, ಇನ್ನೇನು ಕಾಣಿಸ್ತಾ ಇಲ್ಲ. ಚಿಕನ್ ಕಾಯಿ ಇದಿಲ್ಲ ಅಂದಿದ್ರೆ ಒಂದು ಟವಲ್ ಆದ್ರೂ ಕಟ್ಕೋ, ಟವಲ್ ಸುಟ್ಕೋ. ಅದು ನಾವು ಟವಲ್ ಸುಟ್ಕೋ, ಇಲ್ಲಾಂದ್ರೆ ಒಂಥರ ಆಗುತ್ತೆ ಗಂಟ್ಲ ಹತ್ರ ಎಲ್ಲ. ಒಂದು ಬಟ್ಟೆ ತಗೊಂಡು ನಮ್ಮ ಡಬಲ್ ಅಂದು ನೀವು ಒರೆಸ್ಬೇಡಿ, ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಒಂದ್ಸಲಿ. ನೀನು ಬೇಡ ಇದೆ ಹೌದಾ? ನೋಡಿ ಇಷ್ಟೆಲ್ಲ ಆಗೈತೆ. ಪಿಯಾನ ನೋಡಿ ಹೊಗೆ ಆಗತ್ತೆ ಅಂದ್ಬಿಟ್ಟು ಹೆಂಗ್ ಮುಚ್ಕೊಂಡವಳೆ. ಅವ್ರ ಅಮ್ಮ ಕಟ್ಟಿದ ಫಿಗರ್ ತರ ಕಾಣಿಸ್ತವಳೆ. ಪಿಯಾನ ದೇಕ್ತು. ಘಾಟ್ ಕಡಿಮೆ ಆಯ್ತು. ಇವಾಗ ಕಿಟಕಿಗಳು ತೆಗ್ದಿಲ್ಲ ಅಂದಿದ್ರೆ ಅಷ್ಟೇ. ಮತ್ತೆ ನೋಡ್ತಾ ಹೆಂಗ್ ಕಾಣಿಸ್ತವಳೆ ಫಿಗರು. ताता का नाम क्या? लक्ष्मण ताता। ताता ನೋಡಿ ताता का नाम क्या? लक्ष्मण ताता। ನೋಡಿ ಹೆಂಗ್ ನೆನ್ಪಿಕೊಂಡವಳೆ. ಸೊ ಏನು ಸ್ಟೋರಿ ಅಂತ ಅಂದರೆ ನಾನು ಬರೀ ನೋಡ್ಸಿದ್ದೀನಿ ಅಷ್ಟೇ ನಿಮಗೆ, ಬೇರೆ ಇನ್ನೇನು ಮಾಡಿಲ್ಲ. ಅದು ಟೈಮು ಒಂದೊಂದ್ಸಲಿ ಹಂಗಾಗುತ್ತೆ, ಅದು ಶಾರ್ಟ್ ಸರ್ಕ್ಯೂಟ್ ಆಗಿದೆ. ನಾವು ಅಂದ್ಕೊಂಡ್ವಿ ದೀಪ ಹಚ್ಚಿರ್ಬೇಕು, ಇಲ್ಲ ದೀಪ ಕಿಡಿ ಬಿದ್ದು ಏನಾರ ಬಟ್ಟೆಗಾಗಿರ್ಬೇಕು, ಇಲ್ಲಾಂದರೆ ಬೇರೆ ಏನೇನಾರು ಆಗಿರ್ಬೇಕು ಅಂದ್ಕೊಂಡ್ವಿ. ಬಟ್ ಎಷ್ಟೊಂದು ಘಾಟ್ ಹೊಡಿತು, ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಹಿಂಗೆ ಘಾಟ್ ಹೊಡಿಯುತ್ತೆ ಅಂತ. ಏನಾಯ್ತಂದರೆ ಮಧ್ಯಾಹ್ನ 2:15 ಏನೋ ಸುಮ್ಮನೆ ಆಚೆಗಡೆ ಬಂದ್ವಿ. ನಮ್ದೆಲ್ಲ ಸ್ವಲ್ಪ ಇಲ್ಲೆಲ್ಲ ಹತ್ತತ್ರನೇ ಮನೆಗಳಿದ್ದಾವೆ. ಸೊ ಯಾವ್ದಾರ ಮನೇಲಿ ಏನಾರು ಸ್ಮೆಲ್ ಬಂದರೆ ಏನಾರ ಬಂದರೆ ಈಸಿಯಾಗಿ ಗೊತ್ತಾಗೋಗುತ್ತೆ, ಏನಾರು ಹೋಗೇ ಬಂದರೆ. ಆಚೆ ಬರ್ತಿದ್ದಂಗೆ ಪಕ್ಕದಲ್ಲಿ ರಾಜೇಶ್ವರಿ ಆಂಟಿ ಎತ್ತಿತ್ತು. ಅವ್ರ ಹತ್ರ ಏನು ರಾಜೇಶ್ವರಮ್ಮ ಏನೋ ಸ್ಮೆಲ್ ಬರ್ತೈತೆ, ವಯಸ್ಸು ಸುಟ್ಟೋಗೋ ಥರ ಸ್ಮೆಲ್ ಬರ್ತೈತೆ ಅಂತ ಅಂದರು ಇವರು. ಅದಕ್ಕೆ ಏನೋ ಗೊತ್ತಿಲ್ಲ ಹರೀಶಾ ಅಂತ ಅಂದರು. ಸರಿ ಅಂದ್ಬಿಟ್ಟು ಹಾಗೆ ಬಗ್ ನೋಡಿದ್ವಿ. ಆಂಟಿ ಮನೆ ಕೆಳಗಡೆ ರೆಂಟ್ಗಿದ್ದಾರೆ. ಅವ್ರ ಮನೆ ಕಡೆಯಿಂದ ಸ್ಮೆಲ್ ಬರೋ ಥರ ಆಯಿತು. ಈ ಥರ ಸ್ಮೆಲ್ ಬರ್ತಾ ಇದೆ ಅಂದ ತಕ್ಷಣ ಕೆಳಗಡೆ ಹೋಗಿ ಮೇನ್ ಸ್ವಿಚ್ಗಳೆಲ್ಲ ಆಫ್ ಮಾಡಿ ಎಲ್ಲ ಮಾಡಿದ್ವಿ. ಏನಾಗಿದೆ, ಅವ್ರಿಗೆ ರೂಮ್ಗೂ ವಿಂಡೋ ಇದೆ, ಕಿಚನ್ಗೂ ವಿಂಡೋ ಇದೆ, ಹಾಲ್ಗೆ ವಿಂಡೋ ಇಲ್ಲ. ಬಟ್ ಹಾಲಲ್ಲಿ ಮೇನ್ ಡೋರ್ ಇದೆಯಲ್ಲ, ಮೇನ್ ಡೋರ್ ಮೇಲ್ಗಡೆ ಚಿಕ್ಕದಾಗ ಒಂದು ವಿಂಡೋ ಇದೆ. ಆ ವಿಂಡೋಗೆಲ್ಲ ಡೋರ್ ಇರಲ್ಲ, ಬಿಕಾಸ್ ಹಾಲಲ್ಲಿ ಜಾಗ ಇಲ್ಲ ಅನ್ನೋರು ಆ ಥರ ವಿಂಡೋಗೆ ಹಂಗೆ ಮಾಡ್ತಾರೆ. ಸೊ ಇವ್ರಿಗೆಲ್ಲ ಹಾಲಲ್ಲಿ ಇದೆ, ಬಟ್ ಕೆಳಗಡೆ ಮನೆಗೆ ಹಾಲ್ಗೆ ಇಟ್ಟಿರಲಿಲ್ಲ. ಅಲ್ಲಿಂದ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಲೈಟಾಗೆ. ಇದೇನಿದು ಹೊಗೆ ಬರೋಕ್ಕೆ ಶುರುವಾಯಿತು ಅಂತ ಅಂದ್ಕೊಂಡ್ರೆ ಕೀ ಬೇರೆ ಇಲ್ಲ. ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಸಿಕ್ಕಾಬಟ್ಟೆ ಕಷ್ಟ ಆಗೋಯ್ತು, ಏನಪ್ಪ ಮಾಡೋದು ಇವಾಗ ಕೀ ಇಲ್ಲ ಅಂದ್ಬಿಟ್ಟು. ಆಮೇಲೆ ರಾಯೇಶ್ವರಮ್ಮ ಹತ್ರ ಕೀ ತರಿಸಿದ್ವಿ. ಬಟ್ ಅವ್ರೇನಂದರೆ ಸಪ್ರೇಟಾಗಿ ಹಿಂಗೆ ಲಾಕ್ ಮಾಡಿ ಬೀಗ ಹಾಕ್ತೀವಿ ಗೊತ್ತಾ, ಅವಾಗೆಲ್ಲ ಆ ಥರ ಟೈಪಲ್ಲಿ ಬೀಗ ಹಾಕಿದ್ರು. ಮೇನ್ ಲಾಕು ಇದೆ, ಅದನ್ನು ಹಾಕಿರಲಿಲ್ಲ ಅವರು. ಸರಿ, ಇನ್ನು ತಕ್ಷಣ ಈಗ ಕೀಗೆಲ್ಲ ಕಾಯಕ್ಕಾಗಲ್ಲ, ಏನು ಬರೋವರೆಗೂ ಏನಿಲ್ಲ ಅಂದರೂ ಅವ್ರು ತಕ್ಷಣ ಬರೋಕ್ಕದು 15 ನಿಮಿಷ 20 ನಿಮಿಷ ಆಗೇ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಒಂದು 2 ನಿಮಿಷ ರಾಜೇಶ್ವರಮ್ಮ ಹೇಳಿದ್ರು, ನೋಡೋಣ ಹಿರಿಯವ್ರು ಬಂದ್ಬಿಡ್ತಾರೆ ಅಂತ. ಇಲ್ಲ, ಇನ್ನು ವೆಯ್ಟ್ ಮಾಡೋಕ್ಕಾಗಲ್ಲ, ಹೋಗೇ ತುಂಬ ಜಾಸ್ತಿ ಬಂತು, ಇನ್ನು ಕಾಯಕ್ಕಾಗಲ್ಲ ಅಂತ ನಮ್ಮ ಯಜಮಾನ್ರು 1-2-3 ಜನ ಸೇರಿಕೊಂಡು ಅದು ಬೀಗನ
ಹೊಡೆದ್ಮೇಲೆ ಎಷ್ಟು ಕಪ್ಪಗೆ ಬಂತು ಅಂದರೆ ನಾನು ಅದನ್ನೆಲ್ಲ ನಿಮ್ಗೆ ನೋಡಿಸಿದ್ದೀನಿ, ನೀವು ನೋಡಿದಿರಾ ಅನ್ಕೋತೀನಿ. ಸೊ ಅದೆಲ್ಲ ಬಂದಮೇಲೆ ನಾವು ಯೋಚನೆ ಮಾಡ್ತಿದ್ವಿ ಏನಾಗಿರ್ಬೋದು ದೀಪದ್ದೇ ಇರಬೇಕು ಅಂತ ಅಂದ್ಕೊಂಡ್ವಿ. ಆಮೇಲೆ ಅವ್ರು ಬಂದಮೇಲೆ ನಾವು ಒಳಗಡೆ ಹೋಗೋಕ್ಕಾಗಲ್ಲ, ಅಷ್ಟು ಕಪ್ಪು ಕಾಣಿಸ್ತಿತ್ತು, ಏನೂ ಗೊತ್ತಾಗ್ತಿರಲಿಲ್ಲ. ಬರೀ ಸಿಲಿಂಡರ್ ಎತ್ಕೊಬಂದಿಟ್ರು ಅಷ್ಟೇ. ಡೋರ್ ತೆಗೆದ್ಮೇಲೆ ವಿಂಡೋ ರೂಮ್ದೆಲ್ಲ ತೆಗೆದ್ಮೇಲೆ ಆಯಿತು. ಬಟ್ ತುಂಬಾ ಮೆಣಸಿಗೆ ಘಾಟ್ ಥರ ಬರ್ತೈತಿ, ಯಾಕೆ ಹಿಂಗೆ ಘಾಟ್ ಬರ್ತಾ ಇದೆ ಅಂತ ಅಂದ್ಕೊಂಡ್ರೆ ಆಮೇಲೆ ಗೊತ್ತಾಯಿತು ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಎಲ್ಲ ಅವ್ರು ಇಟ್ಟಿದ್ರು ಕಿಚನಲ್ಲಿ, ಅದು ಕೂಡ ಹತ್ಕೊಂಡು ಅಷ್ಟೊಂದು ಘಾಟ್ ಬಂದಿದೆ. ಆಮೇಲೆ ಬಂದರು ಅವರು, ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಬಂದಮೇಲೆ ಈ ಥರ ಕೇಳಿದ್ವಿ ಹೆಂಗಾಯಿತು ಏನು ದೀಪ ಹಚ್ಬಿಟ್ಟು ಹೋಗಿದ್ರಾ ಅಂತ. ಇಲ್ಲ ನಾವು ಯಾವ ದೀಪನೂ ಹಚ್ಚಿರಲಿಲ್ಲ, ನಾವು ಯಾವ ಪೂಜೆನೂ ಮಾಡಿರಲಿಲ್ಲ ಅಂತ ಅಂದರು. ಏನಾಗಿದೆ ಅಂದ್ರೆ ಮಿಕ್ಸಿನ ಈಗ ನಾವು ಸ್ವಿಚ್ಗೆ ಹಾಕ್ತೀವಿ ಗೊತ್ತಾ ವೈರು, ಸ್ವಿಚ್ಗೆ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿ ನಾವು ಮಿಕ್ಸಿನ ಆನ್ ಮಾಡ್ತೀವಲ್ವಾ, ಯೂಸ್ ಮಾಡಿದ್ಮೇಲೆ ಮಿಕ್ಸಿ ಆಫ್ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಆಫ್ ಮಾಡಿದ್ರೆ ಜಾರ್ ತೆಗಿಯೋಕ್ಕಾಗೋದು ಆಫ್ಕೋರ್ಸು. ಸೊ ತೆಗ್ದಿದ್ದಾರೆ, ಸ್ವಿಚ್ಚು ಆಫ್ ಮಾಡಿಲ್ಲ ಅಷ್ಟೇ. ಅದು ತುಂಬ ಜನ ಆಫ್ ಕೂಡ ಮಾಡಲ್ಲ, ಬಟ್ ಹಂಗೆ ಮಾಡಬೇಡಿ, ಸ್ವಿಚ್ ಆಫ್ ಮಾಡಿಲ್ಲ. ಮಾಡಿದರೂ ಕೂಡ ಅದು ಟೈಮ್ ಅಂತ ಅನ್ಬೋದು. ಅವರು ಸ್ವಿಚ್ ಆಫ್ ಮಾಡಿಲ್ಲ, ಆನ್ ಆಗಿದೆ. ಸೊ ಬಾಗ್ಲಾಕೊಂಡು ಹೋಗಿದ್ದಾರೆ. ಅದೇನಾಗಿದೆ, ಇದು ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಮಿಕ್ಸಿ ಫುಲ್ ಸುಟ್ಟೋಗಿದೆ. ನಾನು ನಿಮಗೆ ಕ್ಲಿಪ್ಪಿಂಗ್ ನೋಡಿ ಗೊತ್ತಾಗುತ್ತೆ. ಮಿಕ್ಸಿನೇ ಕಾಣಿಸಿಲ್ಲ, ಬರೀ ಮೋಟ್ರ್ ಕಾಣಿಸಿದೆ. ಮೋಟ್ರ್ ಸುಟ್ಟು ಹೋಗೋಕ್ಕಾಗಲ್ಲ, ಯಾಕಂದ್ರೆ ಅದು ಕಬ್ಬಣ ಇರುತ್ತಲ್ವ, ಅದರಿಂದ ಮಿಕ್ಸಿ ಫುಲ್ಲು ಸುಟ್ಟೋಗಿದೆ ಬರ್ನು. ಅದೇ ನಮಗೆ ಸ್ಮೆಲ್ ಬಂದಿರೋದು. ಅದಾದ್ಮೇಲೆ ಏನಾಗಿದೆ, ಮಿಕ್ಸಿ ಸುಟ್ಟೋಗಿ ಅಕ್ಕಪಕ್ಕ ಇರೋ ಕೆಲವೊಂದು ಕ್ಲಾತ್ಸು ಅದು ಇದು ಸುಟ್ಟೋಗಿ ಎಲ್ಲ ಆಗಿ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಎಲ್ಲ ಸುಟ್ಟೋಗಿ ಹಂಗಾಗಿದೆ. ಇನ್ನೂ ನಾನು ಕರೆಕ್ಟಾಗಿ ನೋಡಿಲ್ಲ ಏನೇನು ಸುಟ್ಟೋಗಿದೆ ಅಂತ. ಬಟ್ ಸೀಲಿಂಗಿಂದ ಹಿಡಿದು ಫ್ಯಾನಿಂದ ಹಿಡಿದು ವಾಲು ಮತ್ತು ಫ್ಲೋರ್ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ. ಸೊ ಅವ್ರು ಅಕಸ್ಮಾತ್ ಕಿಚನ್ದು ರೂಮ್ದು ವಿಂಡೋ ತೆಗೆದ್ಬಿಟ್ಟು ಹೋಗಿದ್ರೆ ಇನ್ನೂ ಒಳ್ಳೇದಾಗ್ತಿತ್ತು ಅಂತ ಅನ್ಕೊತೀನಿ. ಸೊ ನಾನು ಇನ್ನು ಡಿಸೈಡ್ ಆಗಿದ್ದೀನಿ, ನಾನು ಎಲ್ಲರೂ ಹೊರಗಡೆ ಹೋದಾಗ ನಮ್ಮ ಮತ್ತೆ ಎಲ್ಲ ಕಿಟಕಿಗಳು ಮುಚ್ಬಿಟ್ಟು ಹೋಗು, ಮಳೆ ಬಂದರೆ ಮಳೆ ಒಳಗಡೆ ಬಿದ್ದುಬಿಡುತ್ತೆ, ಆಮೇಲೆ ಎಲ್ಲ ಮುಚ್ಬಿಟ್ಟು ಹೋಗು ಅಂತ ಇದ್ರು. ಇನ್ನು ಮುಂದೆ ಡಿಸೈಡ್ ಮಾಡಿದ್ದೀನಿ, ಮಳೆ ಬಂದರೆ ಒಂದು ಸ್ವಲ್ಪ ಒಳಗಡೆ ಬಿದ್ದರೂ ಪರವಾಗಿಲ್ಲ, ಒಂಚೂರು ನೀರು ಕಿಚನ್ ದಿನ ಮುಂದೆ ನಾನಂತೂ ವಿಂಡೋ ತೆಗೆದ್ಬಿಟ್ಟು ಹೋಗ್ತೀನಿ. ಆ ಥರ ತೆಗೆದ್ರೆ ಅಟ್ಲೀಸ್ಟು ಜನಗಳು ಗೊತ್ತಾಗುತ್ತೆ ಏನಾಗ್ತಿದೆ, ಏನೋ ಸ್ಮೆಲ್ ಬರ್ತಾ ಇದೆ ಅಂತ. ಪುಣ್ಯ ಏನಂದ್ರೆ ಲಕ್ಕಿಲಿ ಅವ್ರದ್ದು ಹಾಲಲ್ಲಿ ಇದು ಡೋರ್ ಮೇಲ್ಗಡೆ ಒಂದು ಚಿಕ್ಕದು ಒಂದು ವಿಂಡೋ ಇದೆ, ಅದಕ್ಕೆ ಡೋರ್ ಇರಲ್ಲ. ಅದು ಹೊಗೆ ಬಂದಿಲ್ಲ ಅಂದಿದ್ರೆ ನಿಜವಾಗ್ಲೂ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಏನಾದ್ರು ಸಿಲಿಂಡರ್ ಬ್ಲಾಸ್ಟ್ ಇಷ್ಟ ಆದಾಗ್ಲೇ ಗೊತ್ತಾಗ್ತಾ ಇದ್ದಿದ್ದು. ಸೊ ಇದರಿಂದ ನಾನು ನಿಮ್ಗಳಿಗೆ ಹೇಳ್ತಾ ಇರೋದು, ದಯವಿಟ್ಟು ಎಲ್ಲರೂ ಹೊರಗಡೆ ಹೋದರೆ ಪ್ಲೀಸ್ ಒಂದು ಡೋರು, ಕಿಚನ್ದು ಡೋರು ಇಲ್ಲಾಂದರೆ ಬೇರೆ ಯಾವ್ದಾದ್ರು ರೂಮ್ ಡೋರ್ನ ಓಪನ್ ಮಾಡಿಬಿಟ್ಟು ಹೋಗಿರಿ ನೀವು. ಮತ್ತು ಇನ್ನೊಂದು ಸ್ವಲ್ಪ ಆದಷ್ಟು ಹೋಗೋಕ್ಕೆ ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಎಲ್ಲ ಆಫ್ ಮಾಡಿದ್ದೀವ ಏನು ಎಲ್ಲ ಪ್ಲೀಸ್ ನೋಡ್ಕೊಂಡು ಹೋಗಿ. ಇಲ್ಲಾಂದರೆ ಅಷ್ಟೇ ಏನಾಗ್ತಿತ್ತು ಅಂತ ಊಹಿಸ್ಕೊಳ್ಳೋಕ್ಕೂ ಕಷ್ಟ ಆಗ್ತಾಯಿದೆ. ಸೊ ಇದೊಂದು ಸಂದೇಶ ಅಂತ ಅನ್ಕೋಬೋದು ನೀವು ನನ್ನ ಕಡೆಯಿಂದ. ಪ್ಲೀಸ್ ದಯವಿಟ್ಟು ಹುಷಾರಾಗಿರಿ ಅಷ್ಟೇ. ಸೊ ಹೀಗೆ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಅಂದರೆ, ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ನೋಡಿದ್ರೆ ಹೀಗೆಲ್ಲ ಆಗೋಯಿತು, ಏನು ಮಾಡೋದು. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಬೇರೆಯವ್ರಿಗೆ. ಲೈಕ್ ಮಾಡ್ತಿರೋ ಗೊತ್ತರ ಶೇರ್ ಮಾಡಿ. ಸೊ ತುಂಬ ಹುಷಾರಾಗಿರಿ ಪ್ಲೀಸ್. ನಮ್ಮ ಅಮ್ಮನ ಮನೆ ಹತ್ರ ಈ ಥರ ಘಟನೆಗಳು ತುಂಬ ನಡೆದಿತ್ತು. ಅವಾಗ ನಾನೇನೋ ಚಿಕ್ಕವಳು, ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಆ ಸ್ಟೋರಿ ಕೂಡ ಬೇಡ, ಇದು ನಾನು ಹೇಳ್ತಾ ಇದ್ದೀನಿ. ಲಕ್ಕಿಲಿ ಯಾರೂ ಮನೇಲಿರಲಿಲ್ಲ, ಅದೇ ಜಾಗದಲ್ಲಿ ಯಾರು ಮಗುಗಿಗೂ ಮನೇಲಿದ್ದು ಮಕ್ಳಿದ್ದಿದ್ರೆ ಅವ್ರು ಬಾಗ್ಲಾಕೊಂಡಿದ್ರೆ ಅಷ್ಟೇ ಮಗು ಕತೆ. ಆ ಘಾಟಲ್ಲಿ ನಮಗೆ ಇರೋಕ್ಕಾಗಿಲ್ಲ. ನಮ್ಮ ಯಜಮಾನ್ರಿಗೆ ಇಲ್ಲೆಲ್ಲ ಸುತ್ತಮುತ್ತೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಆ ಹೊಗೆ ಎಲ್ಲ ಸೇರಿ. ನಾನು ಸಿಕ್ಕಾಪಟ್ಟೆ ಕೆಂಬಿಟ್ಟಿದ್ದೀನಿ, ಅದು ಮೇಯ್ನು ಮೆಣಸಿನ್ಕಾಯಿ ಘಾಟಿಂದ. ಸೊ ಪ್ಲೀಸ್ ತುಂಬ ಬಿ ಕೇರ್ಫುಲ್ ಆಗಿ. ಈಗ ನಾನು ಬುದ್ಧಿ ಕತ್ಕೊಂಡಿದ್ದೀನಿ, ಇನ್ನು ಮತ್ತೆ ಕಿಚನ್ದು ನಾನು ವಿಂಡೋ ತೆಗಿತೀರಾ ಇಲ್ಲ ಹಾಲ್ ವಿಂಡೋ ತೆಗಿತೀರಾ, ನಾನು ಎಲ್ಲೂ ಹೋಗಲ್ಲ. ಸೊ ಮತ್ತು ದೇವ್ರ ಮನೇಲೂ ಅಷ್ಟೇ, ಅಕಸ್ಮಾತ್ ಕಿಚನಲ್ಲೇ ದೇವ್ರ ಮನೆ ಇರೋರು ತುಂಬ ಹುಷಾರು, ಅಷ್ಟೇ ಕೇಳ್ಕೊಳ್ಳೋದು. ಆದಷ್ಟು ಕಿಚನಲ್ಲಿ ಇರೋರು ಸ್ವಲ್ಪ ಮಿಕ್ಸಿಗಳು ಮತ್ತು ಸಿಲಿಂಡರೆಲ್ಲ ಆಫ್ ಮಾಡಿಬಿಟ್ಟು ಹೋಗಿ ಅಷ್ಟೇ ಕೇಳ್ಕೊಳ್ಳೋದು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಸೊ ಆದಷ್ಟು ಶೇರ್ ಮಾಡಿ ಮರಿಬೇಡಿ ಅಷ್ಟೇ. ಇಷ್ಟೇ ವಿಷಯ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಒಟ್ಟಲ್ಲಿಗ ಪಾಪ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದಾರೆ, ಬೇಜಾರಾಗ್ತಾಯಿದೆ. ಅದನ್ನೆಲ್ಲ ಹೆಂಗೆ ಕ್ಲೀನ್ ಮಾಡ್ತಾರೆ ಅಂದ್ಬಿಟ್ಟು ಆ ಮಿಕ್ಸಿ ಹೋದರೆ ಹೋಗಲಿ. ಪಾಪ ಅವರು ಊರಿಂದ ತೊಗೊಂಬಂದಿದ್ರಂತೆ ಮೆಣಸಿನ್ಕಾಯಿ ಪುಡಿ ಅದು ಇದು, ಅದು ಹೋದರೆ ಹೋಗಲಿ. ಮನೇನ ಕ್ಲೀನ್ ಮಾಡೋಷ್ಟೇ ಇವಾಗ ಅವ್ರ ಕತೆ ಇರೋದು. 2 ಬಕೆಟ್ ನೀರು ಹಾಕಿದ್ರು, ಏನಾದರೂ ಬಿಟ್ಟಿದ್ದಿದ್ರೆ ಫುಲ್ ಮನೆ ಹತ್ಕೊಂಡ್ಬಿಡ್ತಾಯಿತ್ತು. ಒಟ್ಟಲ್ಲಿ ಒಂದೊಂದ್ಸಲಿ ಅನಿಸುತ್ತೆ ಈ ಥರ ಮನೆಗಳು ಅಕ್ಕಪಕ್ಕ ಇದ್ರೆ ಒಳ್ಳೇದು ಅಂತ. ಅಟ್ಲೀಸ್ಟ್ ಗೊತ್ತಾಗುತ್ತೆ, ದೂರ ಇದ್ದರೆ ಗೊತ್ತಾಗ್ತಿರ್ಲಿಲ್ಲ. ಸೊ ಇಷ್ಟೇ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.